ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ತಾತ, ಫೋನ್ ಮಾಡ್ತಾ ಇದ್ದೀನಿ, ಪಿಕ್ ಮಾಡ್ತಿಲ್ಲ. ತಾತ, ಅಕಸ್ಮಾತ್ ಅವನೇನಾದ್ರು ಬೆಂಗಳೂರಿಗೆ ವಾಪಸ್ ಹೋಗಿದ್ರೆ? ಅಳಿಯಂದ್ರೆ ಒಂದ್ ಕೆಲ್ಸ ಮಾಡ್ತೀರಾ? ಹಾ, ನೀವೇ ಬಸ್ ಹತ್ಕೊಂಡು ಬೆಂಗಳೂರಿಗೆ ಹೋಗಿ ಒಂದ್ಸರಿ ನೋಡ್ಕೊಂಡ್ ಬಂದ್ಬಿಡ್ತೀರಾ? ಇಷ್ಟೊತ್ತಿಗೆಲ್ಲ ಹೋಗಿರಲ್ಲ ಅಲ್ಲ? ಬೇಕಿತ್ತ ನನ್ಗಿದು? ಅಕ್ಕ ಹೇಳಿದಾಳೆ ಯಾರಿಗೂ ಜಾಸ್ತಿ ಗಾಬರಿ ಕೊಡಬಾರ್ದು ಅಂತ. ಕೂಲಾಗು ಶ್ಯಾಮ್, ಕೂಲಾಗು. ಏನಿಲ್ಲ, ನನಗೆ ಕೋಪ ಬಡಿಸ್ಬೇಕು ಅಂತಾನೆ ಅವ್ನು ಹೀಗೆ ಮಾಡ್ತಿರೋದು. ಎಲ್ಲ ಹೋಗಿ ಮಲ್ಕೊಳ್ಳಿ, ಅವನು ಬರ್ತಾನೆ. ನೋಡಮ್ಮ, ನೀನೇನು ಗಾಬರಿ ಆಗ್ಬೇಡ, ಹೋಗಿ ಮಲ್ಕೊ. ಏನಪ್ಪ? ನನ್ನ ತಾತನ ಹತ್ರ ಮಾತಾಡ್ಬೇಕು. ಬಾ. ಏನಪ್ಪ ಇಷ್ಟೊತ್ತಲ್ಲಿ? ತಾತ, ಆದಿ ಅಣ್ಣಂಗೆ ಏನಾಯ್ತು? ಆದಿ ಅಣ್ಣಂಗೆ ಏನಾಯ್ತು? ಆದಿ ಅಣ್ಣಂಗೆ ಹಾವು ಕಚ್ಚಿದೆ. ಏನು ಹೇಳ್ತಾ ಇದೆಯಾ ನೀನು? ಹೌದು ತಾತ, ಹಾವು ಕಚ್ಚಿದೆ. ನಾನು ಹೇಳ್ದೆ ರೀ, ತಾಯಿ ಕರ್ಳರಿ, ಗೊತ್ತಾಗತ್ತೆ. ನೀನ್ ಅಳ್ತಾ ಇದ್ರೆ ಈಗ ಆಗುತ್ತಾ? ಆದಿ, ವಿಮಲ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೆ. ಈಗ ಎಲ್ಲಿದ್ದಾನೆ ಅವನು? ಆಸ್ಪತ್ರೆಯಲ್ಲಿ ಇದ್ದಾರೆ, ಎಲ್ರು ಬರ್ಬೇಕಂತೆ. ಪ್ರಸಾದ, ಗಾಡಿ ತೆಗಿ. ಅಣ್ಣ, ನಾನು ಹೋಗಿ ಒಂದ್ಸಲ ನೋಡ್ಕೊಂಡು ಬರಲಾ? ಇರಮ್ಮ, ಡಾಕ್ಟರ್ ಅವ್ರೆ ಬಿಟ್ರೆ ನೀವೇ ಒಳಗಡೆ ಹೋಗಂಗಿದ್ದೀರಲ್ಲ. ಅಲ್ಲ, ಪ್ರಾಣಕ್ಕೇನೋ ಅಪಾಯ ಇಲ್ಲ ಅಲ್ವಾ? ಕಚ್ಚಿರೋದು ಹಾವು, ಡಾಕ್ಟರ್ ಬಂದೆಲ್ಲ ಹೇಳ್ತಾರೆ, ನೀವು ಸ್ವಲ್ಪ ವೆಯ್ಟ್ ಮಾಡಿ. ಏನೂ ಆಗಲ್ಲ, ಆದಿಯವ್ರಿಗೆ ಏನೂ ಆಗಲ್ಲ. ಬೇಗ ಹುಷಾರಾಗುತ್ತೆ ಅನ್ಸುತ್ತೆ ಅಣ್ಣ, ನಾವು ಬೇಗ ಮನೆ ಕರ್ಕೊಂಡು ಹೋಗೋಣ. ಲಕ್ಕಿ, ನಿನ್ನ ಫೋನ್ ಶ್ಯಾಮ್ ಹತ್ರ ಇದೆ ಅಲ್ವಾ? ನನಗೆ ಈ ಮದುವೆ ಇಷ್ಟ ಇಲ್ಲ. ನಮ್ಮ ಅಕ್ಕಂಗೆ ಈ ಮದುವೆ ಇಷ್ಟ ಇಲ್ಲ. ಲಕ್ಕಿ, ಆದಿ ಮನೆಯವರೆಲ್ಲ ಬರ್ತಾ ಇದ್ದಾರಂತೆ. ದೇವ್ರೆ, ಆದಿಯವ್ರಿಗೆ ಏನೋ ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ. ಅಣ್ಣ, ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು. ಹೇಳಕ್ಕೆ ಅದಕ್ಕೆ ಬಂದ್ರು. ಆದಿಗೇನಾಯ್ತು? ಡಾಕ್ಟರ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ, ನಾವೇ ಗಾಡಿಯಲ್ಲಿ ಕರ್ಕೊಂಡು ಬಂದ್ವಿ. ಗಾಡಿ ಕರ್ಕೊಂಬಂದ್ರ? ಆಂಬುಲೆನ್ಸ್ ಅಲ್ಲಿ ಕರ್ಕೊಂಬಂದಿದ್ರೆ ಅಲ್ಲೇ ಟ್ರೀಟ್ಮೆಂಟ್ ಸಿಗ್ತಿತ್ತಲ್ಲ. ಅದು ಆಂಬ್ಯುಲೆನ್ಸ್ ವ್ಯವಸ್ಥೆ ಆಗಿಲ್ಲ, ಅದಕ್ಕೆ ನಾವೇ ಗಾಡೀಲಿ ಕರ್ಕೊಂಡ್ಬಂದ್ವಿ. ಆದಿಗೆ ಮೊದ್ಲೇ ಹಳ್ಳಿಗೆ ಬರಕ್ ಇಷ್ಟ ಇರ್ಲಿಲ್ಲ. ಈಗ ನೋಡಿದ್ರೆ ನಮ್ಮ ಆದಿ ಡಾಕ್ಟರ್, ಹೇಗಿದೆ ಕಂಡೀಷನ್? ನಥಿಂಗ್ ಟು ವರಿ, ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಥ್ಯಾಂಕ್ ಯು. ಡಾಕ್ಟರ್, ನೋಡ್ಬೋದಾ ನಾವು? ಶೋರ್. ಬೈ ಪೇಷಂಟ್ ಕಾಲ್ಗೆ ಬಟ್ಟೆ ಕಡ್ದವ್ರು ಯಾರು? ಅದು ಡಾಕ್ಟ್ರೇ, ನನ್ನ ತಂಗಿ ಲಕ್ಕಿ. ಗುಡ್ ಜಾಬ್, ಒಳ್ಳೆ ಕೆಲಸ ಮಾಡಿದ್ಯಾ. ಕಾಲ್ಗೆ ಬಟ್ಟೆ ಕಟ್ಟಿದ್ರಿಂದಲೇ ಅವರು ಪ್ರಾಣಾಪಾಯದಿಂದ ಪಾರಾಗಿರೋದು. ಇನ್ಫ್ಯಾಕ್ಟ್ ನೀವು ಈ ಹುಡುಗಿಗೆ ಥ್ಯಾಂಕ್ಸ್ ಹೇಳಬೇಕು. ಡಾಕ್ಟರ್, ಇವರು ಹೋಗಿ ನೋಡ್ಬೋದಲ್ವಾ? ವೈ ನಾಟ್? ಹೋಗಿ. ಒಂದು ನಿಮಿಷ, ನಿಜವಾಗ್ಲೂ ಏನು ಸಮಸ್ಯೆ ಇಲ್ಲ ತಾನೆ? ಏನು ಸಮಸ್ಯೆ ಇಲ್ಲ.
ನಿಶ್ಚಿಂತೆ ಇದ್ದೀರಿ, ಈಸ್ ಔಟ್ ಆಫ್ ಡೇಂಜರ್. ಥ್ಯಾಂಕ್ ಯು. ಇನ್ನೊಂದು 2-3 ಗಂಟೆಯಲ್ಲಿ ಡಿಸ್ಚಾರ್ಜ್ ಮಾಡ್ತಾರಂತೆ. ಧೀರಜ್, ಹಾ, ನೀನಿಲ್ಲೇ ಇದ್ದು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಾ. ಓಕೆ. ಅಪ್ಪ, ಹಾಗಾದ್ರೆ ಇನ್ನು ಮಿಕ್ತವರೆಲ್ಲ ಮನೆಗೆ ಹೋಗಿ ನಿಶ್ಚಿತಾರ್ಥಕ್ಕೆ ತಯಾರಿ ಮಾಡ್ಬೋದಲ್ಲ? ಹಾಂ, ಏನೂ ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಹಾಗಾಗಿ ಫಂಕ್ಷನ್ ನಡೆಯುತ್ತೆ. ಪುರೋಹಿತ್ರೆ ನಮಸ್ಕಾರ. ನಮಸ್ಕಾರಪ್ಪ. ಅರ್ಚಕ್ರೆ, ಈ ಜೋಡಿ ಎಲ್ಲ ಸರಿಯಾಗಿದ್ಯಾ? ಯಾಕೆ? ಇದು ಧರ್ಮಣ್ಣ ನೋಡ್ರು ಜೋಡಿ ಅದ್ಭುತವಾಗಿದೆ. ಅದೇನು ಅದ್ಭುತವಾಗಿದೆಯೋ ಏನೋ. ನಾನು ಬೇರೆ ಕಡೆ ಹೋಗಿ ಜಾತಕ ಕೇಳ್ಕೊಂಬಂದೆ. ಗಂಡು ಹೆಣ್ಣಿನ ಜಾತಕ ಹೊಂದಾಣಿಕೆನೇ ಇಲ್ವಂತೆ. ಸುಮ್ಮನೆ ಹೊಂದಾಣಿಕೆ ಇಲ್ದಿರೋ ಜಾತಕಕ್ಕೆ ಮದುವೆ ಮಾಡಿಸಿದ ಪಾಪ ನಿಮಗೆ ಏನಕ್ಕೆ ಈ ಮದುವೆ ನಡಿಬಾರ್ದು ಅಂತ ನೀವೇ ಎಲ್ರಿಗೂ ಹೇಳ್ಬಿಡಿ. ನಿಮಗೆ ದಕ್ಷಿಣೆ ಬೇಕಾದರೆ ಸ್ವಲ್ಪ ಜಾಸ್ತಿ ಕೊಡ್ತೀನಿ. ಹೇಳ್ತೀರಾ? ನೋಡು, ಇದು ನಾನು ನೋಡಿರೋ ಜಾತಕ ಅದ್ಭುತವಾಗಿದೆ. ಈ ಮದುವೆ ತುಂಬಾ ಅದ್ದೂರಿಯ ನಡೆಯುತ್ತೆ. ಕರ್ಮ. ಅದೇ ನೀನು ಹೇಳಿದ್ದನ್ನ ಧರ್ಮಣ್ಣಂಗೆ ಹೇಳ. ಅದೇನೋ ಬರಿತಾ ಇದ್ದೀರಲ್ಲ, ಮುಂದುವರಿಸಿ. ಯಾರು ಕೇಳಿದ್ರು ಧರ್ಮಣ್ಣ 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 ಧರ್ಮಣ್ಣ. ಊರು ತುಂಬ ಹೊಗಳು ಬಟನ್ ಇಟ್ಬಿಟ್ಟಿದ್ದಾರೆ. ನಾನು ಎಷ್ಟು ಸಲ ಹೇಳಿದ್ದೀನಿ ತಾತನ ಬಗ್ಗೆ ಹಗುರವಾಗಿ ಮಾತಾಡ್ಬೇಡ ಅಂತ. ಅಯ್ಯೋ ಅಪ್ಪ, ನಾನೆಲ್ಲಿ ಮಾತಾಡಿದೆ? ಸಾರಿ ಮಗನೇ, ಮನೇಲಿ ಫಂಕ್ಷನ್ ನಡೀತಿದೆ, ಮೂರ್ತಿ ಉಗಿಸ್ಕೊಂಡು ಅಂತ ಓಡಾಡ್ಬೇಡ, ನಗ್ನಗ್ತಾ ಓಡಾಡು. ಚೇರಪ್. ವೆರಿ ಗುಡ್. ವೆರಿ ಗುಡ್. ಅಮ್ಮ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಏನ್ ಹೇಳು? ಏನಾದಿ? ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.